ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿಕೊಳ್ಳುವವರು ಹಣವನ್ನು ದುಂದುವೆಚ್ಚ ಮಾಡದೆ ನಿಮ್ಮ ಹುಟ್ಟುಹಬ್ಬದ ಹೆಸರಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ, ವೃದ್ಧಾಶ್ರಮಗಳಿಗೆ ಅಥವಾ ಅಂಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಎಂದು ಮಾರಸಂಡಹಳ್ಳಿ ಗ್ರಾಮದ ಯುವ ಮುಖಂಡ ಮುರಳಿಗೌಡ ತಿಳಿಸಿದರು. ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಮಾರಸಂಡಹಳ್ಳಿ ಸರ್ಕಾರಿ ಶಾಲಾ ಆವರಣದಲ್ಲಿ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ವಿತರಣೆ, ಶಾಲಾ ಶಿಕ್ಷಕರಿಗೆ ಶರ್ಟು ಪ್ಯಾಂಟು, ಅಂಗನವಾಡಿ ಸಹಾಯಕರಿಗೆ ಸೀರೆ ವಿತರಣೆ ಮಾಡಿದ ಬಳಿಕ ಮಾತನಾಡಿದ ಅವರು, ಕಳೆದ 25 ವರ್ಷಗಳಿಂದ ನಾನು ನನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದು, ನನ್ನ ಹುಟ್ಟುಹಬ್ಬದ ಹೆಸರಿನಲ್ಲಿ ನಮ್ಮ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು, ಬ್ಯಾಗು, ಪರೀಕ್ಷಾ ಪ್ಯಾಡ್, ಸಮವಸ್ತ್ರ ಸೇರಿದಂತೆ ಶಾಲೆ ಬೇಕಾದ ಎಲ್ಲಾ ಸಹಕಾರವನ್ನು ನೀಡಿದ್ದು, ಈ ಬಾರಿ ಶಾಲಾ ಮಕ್ಕಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ವಿತರಣೆ ಮಾಡಿದ್ದು, ನಮ್ಮ ಶಾಲಾ ಶಿಕ್ಷಕರಿಗೆ ಶರ್ಟು ಪ್ಯಾಂಟು, ಅಂಗನವಾಡಿ ಸಹಾಯಕರಿಗೆ ಸೀರೆಗಳನ್ನು ವಿತರಣೆ ಮಾಡಿ ಸಿಹಿ ಹಂಚಿದ್ದೇನೆ. ಆದ್ದರಿಂದ ಉಳ್ಳವರು ಹಣವನ್ನು ದುಂದುವೆಚ್ಚ ಮಾಡದೆ ನಿಮ್ಮ ಹುಟ್ಟುಹಬ್ಬದ ಹೆಸರಿನಲ್ಲಿ ಸಹಾಯ ಮಾಡಿ ಎಂದರು. ಬಳಿಕ ಶಾಲಾ ಶಿಕ್ಷಕರಾದ ಶ್ಯಾಮ್ ಶಂಕರ್ ರವರು ಮಾತನಾಡಿ, ನಾನು ಈ ಶಾಲೆಗೆ ಬಂದು ಸುಮಾರು 23 ವರ್ಷಗಳಾಗಿದೆ. ಆದರೆ ಮುರಳಿರವರು ನಮ್ಮ ಶಾಲೆಗೆ ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ದಿನದಂದು ಭೇಟಿ ನೀಡಿ ಮಕ್ಕಳಿಗೆ ಬೇಕಾದ ಎಲ್ಲಾ ಸಲಕರಣೆಗಳನ್ನು ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲಿ ನೋಟ್ ಪುಸ್ತಕಗಳು, ಪೆನ್ನು, ಪೆನ್ಸಿಲ್, ನೋಟ್ಪ್ಯಾಡ್, ಬ್ಯಾಗು, ಚೇರು ಸೇರಿದಂತೆ ಇತರೆ ವಸ್ತುಗಳನ್ನು ನೀಡಿದ್ದಾರೆ ಎಂದರು. ಇವತ್ತು ಮುರಳಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ಬಟ್ಟೆಗಳೆಲ್ಲ ಕೊಡಿಸಿದ್ದಾರೆ. ಅವ್ರಿಗೂ ಮತ್ತು ಅಂಗನವಾಡಿಯವ್ರಿಗೆ ಕೂಡ ಪ್ರತಿ ವರ್ಷವೂ ಇದೇ ರೀತಿ ಕೊಡಿಸ್ತಾ ಇದ್ದಾರೆ. ಹುಟ್ಟುಹಬ್ಬ ಅಂದರೆ ಕೆಲವರೆಲ್ಲ ದುಂದುವೆಚ್ಚ ಮಾಡ್ತಾರೆ. ಇವರು ಒಂದು ಮೆಚ್ಚೋ ರೀತಿಯಲ್ಲಿ ಬಡ ಮಕ್ಕಳಿಗೆ ಪ್ರತಿ ವರ್ಷ ಕೂಡ ಬಟ್ಟೆ ಕೊಡಿಸಿ ಬರ್ತ್ಡೇಯನ್ನು ಒಂದು ಸಾರ್ಥಕ ಮಾಡ್ಕೊತಾ ಇದ್ದಾರೆ ಅಂತ ತಿಳ್ಸೋಕ್ಕೆ ನಾನು ಇಚ್ಛೆ ಮಾಡ್ತಾಯಿದ್ದೀನಿ. ಅವ್ರಿಗೆ ಭಗವಂತ ಇನ್ನೂ ಚೆನ್ನಾಗಿ ನೋಡಲಿ ಅಂತ ಆಶಿಸ್ತಾ ಇದ್ದೀನಿ. ಅಂಗನವಾಡಿ ಅವರಿಗೆ ಮತ್ತು ನಮ್ಮ ಶಿಕ್ಷಕರಿಗೆ ಕೂಡ ಈ ಸಲ ಎಲ್ಲರಿಗೂ ಕೂಡ ಬಟ್ಟೆ ಕೊಡಿಸಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಮಾರಸಂಡಹಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಮ ಮುರಳಿಯವರು ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು ಸುಮಾರು ವರ್ಷಗಳಿಂದ ಹುಟ್ಟುಹಬ್ಬನ ಇದೇ ರೀತಿ ಸ್ಕೂಲು ಮತ್ತು ಆಶ್ರಮಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇದು 43 ವರ್ಷ ಮುಗಿದು 44 ವರ್ಷ ಮುಗಿದು 45ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಪ್ರತಿ ವರ್ಷವೂ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮತ್ತು ನಮ್ಮ ಅಂಗನವಾಡಿ ಸ್ಕೂಲ್ಗೆ ಬಟ್ಟೆ ಕೊಡೋದಾಗ್ಬೋದು, ಈ ಮಕ್ಳಿಗೆ ಬಟ್ಟೆ ಕೊಡೋದಾಗ್ಬೋದು, ಟೀಚರ್ಸ್ ಬಟ್ಟೆ ಕೊಡೋದಾಗ್ಬೋದು, ಆಶಾ ಕಾರ್ಯಕರ್ತೆಯರಿಗೆ ಬಟ್ಟೆ ಕೊಡೋದಾಗ್ಬೋದು, ಈ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಹಳ್ಳಿನ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ಕೊಂಡು ನಮ್ಮ ಜೊತೆಲಿದ್ದಾರೆ. ಹಾಗಾಗಿ ಇವ್ರಿಗೆ ದೇವರು ಇದೇ ರೀತಿ ಇನ್ನೂ ಆಯುಸ್ಸು ಆರೋಗ್ಯ ಕೊಟ್ಟು ಅವರ ತಂದೆ ತಾಯಿ ಬಂಧು ಬಳಗ ಮಕ್ಕಳಿಗೆ ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು ಇವ್ರನ್ನ ಕಾಪಾಡಲಿ. ಮತ್ತು ಇವರು ಇನ್ನೂ ಈ ಒಂದೇನು 4-5 ಸ್ಕೂಲ್ಗಳಿಗೆ ಏನು ಮಾಡ್ತಾಯಿದ್ದಾರೆ, ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಾದ್ಯಂತ ಇವರು ಎಲ್ಲ ಮಕ್ಕಳಿಗೆ ಇದೇ ಥರ ಕೊಟ್ಟು ಎಲ್ಲರಿಗೂ ಒಂದೇ ಸಂಬಂಧವಾಗಿ ನೋಡಿಕೊಂಡು ಬರಲಿ ಅಂತ ಇವ್ರಿಗೆ ಆ ದೇವರಲ್ಲಿ ಕೇಳ್ಕೊತ ಇವ್ರಿಗೆ ಇನ್ನೂ ಆಯುಸ್ಸು 100 ವರ್ಷ ಆಯುಸ್ಸು ಎಕ್ಸ್ಟ್ರಾ ಕೊಡಲಿ ಅಂತ ಕೇಳಿ ಇದೇ ರೀತಿ ಬಡ ಮಕ್ಕಳಿಗೆ ಸಹಾಯ ಮಾಡಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಸರ್. ಹ್ಯಾಪಿ ಬರ್ತ್ಡೇ ಮುರಳಿ. ಹ್ಯಾಪಿ ಬರ್ತ್ಡೇ ಮುರಳಿ. ಎಲ್ಲರೂ ಮಾಡ್ರಿ, ಒಬ್ಬೊಬ್ರೆ ಓಕೆ ಓಕೆ. ಮುರಳಿ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುರಳಿ ಅವರು ಇವತ್ತಿನಿಂದ ಅಲ್ಲ, ಅವತ್ತಿನಿಂದ ಅಷ್ಟೇ ಒಂದು ಚಿಕ್ಕ ಹುಡುಗನಿಂದ ಒಂದು ದಾನ ಧರ್ಮ ಮಾಡ್ಬೇಕಂತ ಅವ್ರ ಮನಸ್ಸಲ್ಲಿ ಅವತ್ತಿನಿಂದ ಮಾಡ್ತಾಯಿದ್ದಾರೆ. ಈಗಲೂ ಮಾಡ್ಕೊಂಬರ್ತಾಯಿದ್ದಾರೆ, ಮುಂದೇನೂ ಮಾಡ್ತಾರೆ. ಆ ಶಕ್ತಿ ಆ ದೇವರು ಅವ್ರು ಕೊಡಲಿ. ಎಷ್ಟೋ ಜನಕ್ಕೆ ಅನಾಥ ಮಕ್ಕಳಿಗೂ ದಾನ ಧರ್ಮ ಮಾಡಿದ್ದಾರೆ, ಮುಂದೇನೂ ಮಾಡಲಿ. ಅವ್ರ ಆಯುಸ್ಸು ಆರೋಗ್ಯ ಚೆನ್ನಾಗಿಡಲಿ ಅಂತ ಹುಟ್ಟುಹಬ್ಬದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಗ್ರಾಮದ ಯುವ ಮುಖಂಡರಾದ ಚಂದ್ರೇಗೌಡ, ಎಂಬಿ ಮುನಿರಾಜು, ಹಿರೇಶ್, ಭಾರತಿ ಸೇರಿದಂತೆ ಶಾಲಾ ಶಿಕ್ಷಕರು, ಅಂಗನವಾಡಿ ಶಿಕ್ಷಕರು, ಗ್ರಾಮಸ್ಥರು ಹಾಜರಿದ್ದರು. ನಮ್ಮ ಹೆಸರು ಭಾರತಿ ಅಂತ. ಮುರಳಿ ಸರ್ ಅವರು ನಮಗೆ ಭಾವ ಆಗಬೇಕು. ನಮಗೆ ಒಂದು ಖುಷಿ ಅಂತಕ್ಕಂಥದ್ದು ಏನಂದರೆ, ಮೊದಲಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇವರು ನಮ್ಮ ಒಂದು ಈ ಊರಲ್ಲಿ ಹುಟ್ಟು ಬೆಳೆದು
ಬೇರೆ ಊರಿಗೆ ಬೆಂಗಳೂರಿಗೆ ಬಂದಿದ್ರು ಸಹ ಅವರ ಊರಿನ ಒಂದು ಕಾಳಜಿ ಅವ್ರಿಗೆ ಹೋಗಿಲ್ಲ. ಯಾವಾಗಲೂ ನನ್ನೂರು ಬೆಳಿಬೇಕು, ನಮ್ಮ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಬಂದರು. ಹಾಗೆ ಮಕ್ಕಳಿಗೂ ಸಹ ಇಲ್ಲಿ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡ್ತಿದ್ದಾರೆ. ಯಾಕಂದರೆ ನಾನು ಹೇಳೋದೇನೆಂದರೆ ಇಲ್ಲಿನ ಮಕ್ಕಳು ನವೋದಯಕ್ಕೆ ಸೆಲೆಕ್ಟ್ ಆಗಿ ಹೋಗ್ತಿದ್ದಾರೆ. ಆದರೆ ನಾವು ಈ ಒಂದು ಬೆಂಗಳೂರಿನ ವಿದ್ಯಾಭ್ಯಾಸವನ್ನು ಕಂಡಾಗ ಅಲ್ಲಿ ಮಕ್ಕಳು ನಾವೆಷ್ಟೇ ಈಗ ನವೋದಯಗೆ ಟ್ಯೂಷನ್ಸ್ಗೆ ಕಳಿಸಿದ್ರು ಸಹ ಯಾವುದೇ ರೀತಿಯ ಅವರು ಫಲಿತಾಂಶ ತರ್ತಾ ಇಲ್ಲ. ಆದರೆ ಇವರು ಯಾವ ಥರ ಕೋಚಿಂಗ್ ಕೊಡ್ತಿದ್ದಾರೋ, ಯಾವ ಥರ ವಿದ್ಯಾಭ್ಯಾಸ ಇಲ್ಲಿ ಕಲಿಸಿದಾರೋ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು ಸರಗಳ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸಿದೆ. ನಾನು ಭಾವ ಅವ್ರ ಹತ್ರ ತುಂಬ ಸರಿ ಮಾತಾಡಿದ್ದೀನಿ, ಹೇಗೆ ಕಲಿಸ್ತಾರೆ ಏನು ಅಂತ. ಅಂದರೆ ಈ ಟೇಬಲ್ಸ್ ಮಗ್ಗಿ ಅಂತಕ್ಕಂಥದ್ದನ್ನು ಸಹ ತುಂಬ ಅಂದರೆ ಉಲ್ಟಾ ಹೇಳ್ತಕ್ಕಂಥದ್ದು, ನೇರವಾಗಿ ಹೇಳ್ತಕ್ಕಂಥದ್ದು ಎಲ್ಲವನ್ನೂ ಮಾಡ್ತಾರಂತೆ. ಇದಕ್ಕೆ ನಾನು ತುಂಬ ಪುಟಾಣಿ ಮಕ್ಕಳೇ ಹೀಗೆ ನೀವು ಕಲಿತಿದ್ದಾರೆ, ವಿದ್ಯಾಭ್ಯಾಸ ಹೀಗೆ ಮುಂದುವರಿಸಿ, ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರಲ್ಲ. ಇವತ್ತು ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನಿಮಗೆ ವಿದ್ಯಾಭ್ಯಾಸವನ್ನು ಕಳಿಸೋದಕ್ಕೋಸ್ಕರ ಇಲ್ಲಿ ಕಳಿಸಿದ್ರು. ಗೌರ್ಮೆಂಟ್ ಶಾಲೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಪ್ರೈವೇಟ್ ಮಕ್ಕಳಿಗಿಂತ ತುಂಬ ಚೆನ್ನಾಗಿ ಓದ್ತಿದ್ದೀರಾ. ಅದರಿಂದ ನನಗೆ ತುಂಬ ಒಂದು ಎತ್ತರವಾದ ಮಟ್ಟಕ್ಕೆ ಖುಷಿ ಅನಿಸುತ್ತೆ. ನೀವೆಲ್ಲ ಈಗ ಆಕಾಶದಲ್ಲಿ ಇರ್ತಕ್ಕಂಥ ತಾರೆಗಳು, ಈ ತಾರೆಗಳು ಹೇಗೆ ಮಿನುಗಬೇಕು ಹಾಗೆ ಮಿನುಗಿ ನಿಮಗೆ ಇನ್ನಷ್ಟು ಅಂದರೆ ಫಸ್ಟ್ ಎಲ್ಲ ಒಂದು ಬುಕ್ಸ್ ಅಷ್ಟೇ ಮಾಡ್ತಿದ್ರು, ಈಗ 3 ವರ್ಷದಿಂದ ಬಟ್ಟೆ ಕೊಡ್ತಿದ್ದಾರೆ. ಇನ್ನೂ ಅವ್ರಿಗೆ ಹೆಚ್ಚಿನದಾಗಿ ಎಲ್ಲ ಒಂದು ಅವಕಾಶಗಳನ್ನು ನಿಮಗೆ ಎಷ್ಟೆಲ್ಲ ಮಾಡೋಕ್ಕಾಗುತ್ತೋ ಸಾಧ್ಯ ನಿಮಗಷ್ಟೇ ಎಲ್ಲ ಈ ಅನಾಥಾಶ್ರಮ ಮಕ್ಕಳಿಗೆ ಎಲ್ಲರಿಗೂ ಮಾಡ್ತಿದ್ದಾರೆ ದಾನ ಧರ್ಮಗಳನ್ನು. ಈ ದಾನ ಧರ್ಮಗಳ ಇನ್ನಷ್ಟು ಮಾಡಲಿ, ನಮ್ಮ ಭಾವ ಇನ್ನಷ್ಟು ಬೆಳೀಲಿ ಅಂತಕ್ಕಂಥದ್ದು ನನ್ನ ಖುಷಿ. ಹಾಗೂ ಈ ಒಂದು ಶಾಲೆಯ ಶಿಕ್ಷಕರಿಗೆ ಮತ್ತು ಈ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಆ ಒಂದು ಟೀಚರ್ ಆಗಿರ್ಬೋದು, ಎಲ್ಲರಿಗೂ ಸಹ ನಾವು ಋಣಿಯಾಗಿರ್ತೀವಿ. ಈ ಮಕ್ಕಳನ್ನು ಇನ್ನಷ್ಟು ಎತ್ತರ ಶಿಖರಕ್ಕೆ ಬೆಳೆಸಿ ಅಂತ ಹೇಳ್ತಾ ನಾನು ಈ 2 ಮಾತುಗಳನ್ನು ಮುಗಿಸುತ್ತೀನಿ.